ಎಸ್ ಎಲ್ಲರಿಗೂ ನಮಸ್ಕಾರ. ಆಪ್ಟಿಮಿಸ್ಟಿಕ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಬಿಗ್ ಬಾಸ್ ಟಾಸ್ಕನ್ನು ನೀವು ನೋಡಿದ್ರೆ ಬಿಗ್ ಬಾಸ್ ಅವರು ಏನು ಕೊಟ್ಟಿದ್ರು ಅಂತ ಹೇಳಿ, ಅದು ಪಜಲ್ ಗೇಮ್. ಸೊ ಅದರಲ್ಲಿ ಡೆಫಿನೆಟ್ಲಿ ಈಗ ಮನೆಯವರು ಆಯ್ಕೆ ಪ್ರಕಾರ ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ನನ್ಗೇನು ಅನ್ಸುತ್ತೆ ಅಂದರೆ ಆ್ಯಕ್ಚುಲಿ ಅಶ್ವಿನಿ ಅವ್ರು ಆಗಬೇಕಿತ್ತು. ಯಾಕೆ ಅಂತ ಹೇಳಿದರೆ ಧನುಷ್ ಅವರು ಮಿಸ್ಟೇಕ್ ಮಾಡಿದ್ದಾರೆ. ಸೊ ಆ ಗೇಮನ್ನು ಅವರು ಸರಿಯಾಗಿ ಆಡದೆ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಯಾಕೋ ಸರಿ ಅಂತ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಮನೆಯಲ್ಲಿ ಅಷ್ಟು ಜನ ಇದ್ದಾರೆ, ಅವ್ರಿಗೆ ಅಟ್ಲೀಸ್ಟ್ ಅದು ಯೋಚನೆ ಆದರೂ ಮಾಡ್ಬೋದಿತ್ತಲ್ವ ಅವರು. ನಾವು ಧನುಷಿಗೆ ಅಂದರೆ ಏನೇನು ಅವ್ರು ರೀಸನ್ ಕೊಟ್ಟರು ಎಲ್ಲನೂ ಕನ್ಸಿಡರ್ ಮಾಡಬೇಕಾಗುತ್ತೆ, ಎಲ್ಲನೂ ಕನ್ಸಿಡರ್ ಮಾಡಬೇಕು. ಸೊ ನೀವು ಎಲ್ಲನೂ ಕನ್ಸಿಡರ್ ಮಾಡಿ ಧನುಷ್ ಅವ್ರಿಗೆ ಓಟ್ ಹಾಕೋದಾದರೆ, ಅವರನ್ನು ಕ್ಯಾಪ್ಟನ್ ನೀವು ಮಾಡಬೇಕು ಅಂತಾದರೆ, ಇಲ್ಲಿ ಅಶ್ವಿನಿ ಅವರು ಗೇಮ್ ಆಡಿಬಿಟ್ಟು ಕೂಡ ಅವರು ಕ್ಯಾಪ್ಟನ್ ಆಗೋಕ್ಕಾಗಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಅವರು ಎಷ್ಟು ನಿಯತ್ತಿಂದ ಆಡಿದ್ದಾರೆ ಆ ಗೇಮನ್ನು, ಆಯಿತಾ, ಆ ಪಜಲ್ ಗೇಮನ್ನು. ಅವ್ರಿಗೆ ಹಾಗಿದ್ರೆ ಆ ಒಂದು ಪ್ಲೇಯರಿಗೆ ನೀವು ಅನ್ಯಾಯ ಮಾಡ್ದಂಗೆ ಆಗಿಲ್ವಾ? ಖಂಡಿತ ಅಲ್ವಾ? ಇದು ನಿಜವಾಗ್ಲೂ ತಪ್ಪು. ಯಾಕೆ ಅಂತಂದರೆ ಅಟ್ಲೀಸ್ಟ್ ಈಗ ನೋಡಿ, ಧನುಷ್ ಅವರಾದರೂ ಅವರಿಗಾದರೂ ಅದು ಅನಿಸ್ಬೇಕಲ್ವಾ, ಹೌದು ನಾನು ತಪ್ಪು ಮಾಡಿದ್ದೀನಿ, ನನ್ನಿಂದ ಇದಾಗಬಾರ್ದು ಅಂತ ಹೇಳಿ. ಅಟ್ಲೀಸ್ಟ್ ಅವರು ಈಗ ನೋಡಿ, ಅಶ್ವಿನಿ ಅವರು ಎಷ್ಟು ಚೆನ್ನಾಗಿ ಎಷ್ಟು ಪೇಷನ್ಸ್ ಎಲ್ಲ ಅವರು ಮಾತಾಡಿದ್ರು ಧನುಷ್ ಅವರೊಟ್ಟಿಗೆ. ಹೌದು, ನಿಮಗಾದ್ರೂ ಮನಸ್ಸಾಕ್ಷಿ ಹಂಗೆ ಅನ್ಸುತ್ತಾ? ಬಿಕಾಸ್ ಇಲ್ಲಿ ಇವರು ಎಲ್ಲನೂ ಕನ್ಸಿಡರ್ ಮಾಡಬೇಕು, ಎಲ್ಲ ಮೊದಲಿನ ಕ್ಯಾಪ್ಟನ್ಸಿಗೂ ಕನ್ಸಿಡರ್ ಮಾಡಬೇಕು, ಇವರು ಓವರ್ ಆಲ್ ಇದು ಕನ್ಸಿಡರ್ ಮಾಡಬೇಕು ಅಂತಂದರೆ, ಹಾಗೆ ಇಲ್ಲಿ ಆಡಿ ನಿಯತ್ತಿಂದ ಆಡಿರೋ ಅಶ್ವಿನಿ ಮ್ಯಾಮಿಗೆ ಅನ್ಯಾಯ ಆಗಲ್ವಾ? ನಿಜವಾಗ್ಲೂ ಇದು ಯಾಕೋ ಸರಿ ಡಿಸಿಷನ್ ಅಂತ ನಂಗೆ ಅನಿಸ್ತಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಸುದೀಪ್ ಸರ್ ಮಾತಾಡಲೇಬೇಕು ಈ ಶನಿವಾರ. ಆಮೇಲೆ ಗೇಮ್ ಇರೋದೇ ಹಾಗೆ ಅಲ್ವಾ, ಲೈಕ್ ಅವರು ಅಷ್ಟೇ ಜಾಗ ಈ ಪಜಲಲ್ಲಿ, ಅದು ಓಪನಿಂಗಲ್ಲಿ ಇಷ್ಟೇ ಜಾಗ ಅದಕ್ಕೆ ಅಂತಲೇ, ಅಂದರೆ ಆ ಒಂದು ಬ್ಲಾಕ್ ಏನಿದೆ ಪಜಲ್ ಇದು, ಆ ಬ್ಲಾಕ್ ಮಾತ್ರ ಹೊರಗಡೆ ಬರೋ ಥರ ಅಷ್ಟೇ ಜಾಗ ಕೊಟ್ಟಿರ್ತಾರೆ. ಅದೇ ಆ ಒಂದು ಗೇಮಿನ ಒಂದು ಬ್ಯೂಟಿ, ಗೊತ್ತಾಯ್ತಾ? ಇವರು ಅದನ್ನು ಅರ್ಥ ಮಾಡ್ಕೊಳ್ಳಾರ್ದೆ. ಆ್ಯಂಡ್ ಇನ್ಫ್ಯಾಕ್ಟ್ ಅದೇನು ಒಂದು ಬ್ಲಾಕ್ ಏನಿದೆ ಅಲ್ವಾ, ಅದು ಆ್ಯಕ್ಚುಲಿ ಅರ್ಧ ಏನಿದೆ, ಅದು ಓಪನಿಂಗ್ ಅರ್ಧ ಅಂದರೆ ಕಾಲು ಭಾಗ ಅದು ಕ್ಲೋಸ್ ಮಾಡ್ತಾ ಇದೆ. ಸೊ ಆ ಕ್ಲೋಸ್ನೆಸ್ಸಲ್ಲಿ ನೀವು ಚಾಕು ಇರುವಂಥ ಬ್ಲಾಕನ್ನು ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಆ್ಯಂಡ್ ಅದೇ ಆ ಗೇಮಿನ ಬ್ಯೂಟಿ ಏನಂದರೆ, ಆ ಬ್ಲಾಕನ್ನು ಅಷ್ಟು ಜಾಗದಲ್ಲೇ ನೀವು ಅದನ್ನು ಹೊರಗೆ ತೊಗೊಂಡು ಬರಬೇಕು. ನೀವು ಅದನ್ನು ಮಾಡೋದು ಬಿಟ್ಟು ಕ್ರಾಸ್ ಆಗಿ ತೊಗೊಂಡು ಬಂದು ಅದನ್ನು, ಅಂದರೆ ಆ್ಯಕ್ಚುಲಿ ಇದೇನು ಧನುಷ್ ಅವರು ಬೇಕಂತ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಅವರು ಪಾಪ ಗೇಮ್ ಆಡೋ ಒಂದು ಟೆನ್ಷನಲ್ಲಿ ಅವರಿಂದ ತಪ್ಪಾಗಿದೆ. ಬಟ್ ಅಟ್ಲೀಸ್ಟ್ ಅವ್ರ ಮನಸ್ಸಿಗಾದ್ರೂ ಅದು ಅನಿಸ್ಬೇಕು, ಹೌದು ನಾನು ತಪ್ಪು ಮಾಡಿ ಕ್ಯಾಪ್ಟನ್ ಆದಲ್ಲ ಅಂತ. ಇದು ಆ್ಯಕ್ಚುಲಿ ನಿಜವಾಗ್ಲೂ ಸರಿಯಲ್ಲ ಅಂತ ನಂಗೆ ಅನ್ನಿಸ್ತಾ ಉಂಟು. ಆ್ಯಂಡ್ ನಿಜವಾಗ್ಲೂ ಕ್ಯಾಪ್ಟನ್ ಆಗಬೇಕಾಗಿರೋದು ಅಶ್ವಿನಿ ಅವ್ರಲ್ಲ. ಸೊ ಸರಿ ಗೈಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.